ಇದು ರೆಡಿಯಾಗಿದೆ ಕಬಾಬು. ನಾನು ಫುಡ್ ಕಲರ್ ಹಾಕಲ್ಲ, ಸೊ ಹಾಗಾಗಿ ಕಲರ್ ನ್ಯಾಚುರಲ್ ಆಗಿ ಕಾಣುತ್ತೆ. ಮಟನ್ ಸಾಂಬಾರ್ ಚಿಕನ್ ಸಾಂಬಾರ್ ರೆಡಿ ಆಯಿತು. ಮೊಟ್ಟೆ ಕೋಳಿ ಸಾಂಬಾರ್ಗೆ ನೋಡ್ತಿರಲ್ಲ. ಈಗ ಬಿಸಿ ಮುದ್ದೆ ಮಾಡ್ಕೊಂಡು ಊಟ ಮಾಡೋದು ಹಾಕಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸ್ಪೆಷಲ್ ಮಾಡ್ತಿದ್ದೀನಿ. ಸ್ಪೆಷಲ್ ಅಂದರೆ ಚಿಕನ್ನು. ಸೊ ನನ್ನ ಮಗನಿಗೆ ಚಿಕನ್ ಬಿಟ್ಟರೆ ಅವ್ನು ನಾನ್ ವೆಜ್ಜಲ್ಲಿ ಏನೂ ಇಷ್ಟಪಡಲ್ಲ. ಸೊ ಇವತ್ತು ಪರ್ಟಿಕ್ಯುಲರಾಗಿ ನನ್ನ ಮಗನಿಗೋಸ್ಕರನೇ ಮಾಡ್ತಿದ್ದೀನಿ. ಯಾಕಂದರೆ ಅವನಿಗೆ ಸಮ್ಮರ್ ಮುಗೀತು. ಸೊ ಅವನಿನ್ನ ಹಾಸ್ಟೆಲ್ಗೆ ಬೋರ್ಡಿಂಗ್ ಹೊರಟೋಗ್ತಾನೆ. ಸೊ ಅವನಿಗೆ ಅಲ್ಲಿ ನಾನ್ ವೆಜ್ ಸಿಗೋಲ್ಲ, ಅವನಿಗೆ ಓನ್ಲಿ ವೆಜ್ಜು. ಸೊ ಅವನು ಇಲ್ಲಿ ನಾನ್ ವೆಜ್ ತಿಂದು ಸ್ವಲ್ಪ ಅಭ್ಯಾಸ ಆಗೋಗ್ಬಿಟ್ಟಿದ್ದಾನೆ. ಸೊ ಎಸ್ಪೆಷಲಿ ಅವನಿಗೆ ಬಿರಿಯಾನಿ ಮತ್ತು ಕಬಾಬು ಅಂದರೆ ಬಹಳಷ್ಟು ಇಷ್ಟ. ಹಾಗೆ ಎಗ್ ರೈಸು ಈ ಥರದ್ದು ಇಷ್ಟ. ನಾನ್ ವೆಜ್ಜಲ್ಲಿ ಮಟನೇನು ಇಷ್ಟಪಡಲ್ಲ. ಚಿಕನ್ನಲ್ಲಿ ವೆರೈಟೀಸ್ ಆಫ್ ಚಿಕನ್ ಇಷ್ಟಪಡ್ತಾನೆ. ಗ್ರೀನ್ ಚಿಲ್ಲಿ ಚಿಕನ್ ಆಗಿರ್ಬೋದು, ಇದು ಚಿಕನ್ದು ಲಾಲಿಪಾಪ್ ಆಗಿರ್ಬೋದು, ಆ ಥರದ್ದು ಇಷ್ಟಪಡ್ತಾನೆ. ಸೊ ಮಟನ್ ಅಷ್ಟೊಂದು ಇಷ್ಟಪಡಲ್ಲ. ಸೊ ಅದಕ್ಕೋಸ್ಕರ ಅವನಿಗೆ ಇವತ್ತು ಚಿಕನ್ ತಂದು ಮಾಡ್ತಾಯಿದ್ದೀನಿ. ಸೊ ಈಗ ಏನೇನು ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಗೈಸ್ ನಿಮಗೆ. ಈಗ ಕಬಾಬಿಗೆ ರೆಡಿ ಮಾಡಿಟ್ಟಿದ್ದೀನಿ ಗೈಸ್ ಇದು. ಹಾಗೆ ಇದು ಮೊಟ್ಟೆ ಕೋಳಿ. ನಮ್ಮನೆಯವರು ಇದೆಲ್ಲ ತಿನ್ನಲ್ಲ, ಬಾಯ್ಲರ್ ಕೋಳಿದೆಲ್ಲ ಏನೂ ಅಷ್ಟು ಮುಟ್ಟಲ್ಲ. ಅವ್ರಿಗೇನಿದ್ರು ಈ ಥರ ಮೊಟ್ಟೆ ಕೋಳಿ ಸಾಂಬಾರು ಅಥವಾ ನಾಟಿ ಕೋಳಿ ಸಾಂಬಾರು ಈ ಥರದ್ದು ಇಷ್ಟಪಡ್ತಾರೆ. ಸೊ ಅವರಿಗಾಗಿ ಮೊಟ್ಟೆ ಕೋಳಿ ತರಿಸಿದ್ದೀನಿ. ಸೊ ಸಾಂಬಾರು ನಮಗೂ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಬಿರಿಯಾನಿ ರೆಡಿಯಾಗಿದೆ, ಬಿಸಿದು. ಸೊ ತಿನ್ನಬೇಕಷ್ಟೇ. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಅವ್ನು ಬಂದ ತಕ್ಷಣ ನನಗೆ ಹಾಕ್ಕೊಡ್ತೀನಿ. ಅವನು ಇವತ್ತು ಇನ್ನೇನು ಮತ್ತೆ ನೆಕ್ಸ್ಟ್ ನಾಳೆ ಆಟಾಡೋಕ್ಕಾಗಲ್ಲ ಅಂತ ಅವ್ನ ಫ್ರೆಂಡ್ ಜೊತೆ ನಾಳೆಯಿಂದ ಯಾರು ಆಟಾಡೋಕ್ಕೆ ಸಿಗೋಲ್ಲ ಅಂತ ಅಂದರೆ ನಮ್ಮ ಊರಲ್ಲಿರೋರು. ಸೊ ಅದಕ್ಕೆ ಕ್ರಿಕೆಟ್ ಆಡೋಕ್ಕೆ ಹೋಗಿದ್ದಾನೆ. ನಾನು ಬರೋ ವರ್ಷದೊಳಗಡೆ ಮಾಡಿರಬೇಕು ಅಂತ ಹೇಳಿ ಹೋಗಿದ್ದಾನೆ. ಸೊ ಇನ್ನೇನು ಬಿರಿಯಾನಿ ಆಗೈತೆ, ಕಬಾಬ್ ಒಂದು ಎಣ್ಣೆಗೆ ಹಾಕಬೇಕು. ಸೊ ಅವ್ನು ಬಂದ ತಕ್ಷಣ ಎಣ್ಣೆಗೆ ಹಾಕ್ಕೊಡ್ತೀನಿ, ಅಂದರೆ ಬಿಸಿದಾರೆ ಚೆನ್ನಾಗಿರುತ್ತೆ ಅಂತ. ಸೊ ಒಂಥರ ಮಿಸ್ ಮಾಡ್ಕೊತೀವಿ ತುಂಬ. ಯಾಕಂದರೆ ಇಷ್ಟು ದಿವಸ ಇದ್ದ, 2 ತಿಂಗಳಿಂದ ಅವನಿದ್ದ ಅವನ ಮನೇಲಿ. ಸೊ ಒಂಥರ ಏನೋ ಫೀಲ್, ಅಂದರೆ ಬಿಟ್ಟಿರೋಕ್ಕಾಗಲ್ಲ. 1-2 ತಿಂಗಳಿಂದ ಪ್ರತಿಯೊಂದಕ್ಕೂ ನಾವು ಹೆಸರು ಮೆನ್ಷನ್ ಮಾಡೋದು ಯಾವಾಗಲೂ ಅವನಿಗೆ ಕರಿತಾಯಿದ್ವಿ, ಗುರು ಅಂತ. ಅವನ ಹೆಸರು ಆ್ಯಕ್ಚುಲಿ ಮನೇಲಿ ಕರೆಯೋದು ಗುರು ಅಂತ. ಸೊ ಹಾಗಾಗಿ ಅವ್ನಿಗೆ ಯಾವಾಗಲೂ ಕರಿತಾಯಿದ್ವಿ ಅವನ್ನ ಪ್ರತಿಯೊಂದಕ್ಕೂ. ಸೊ ಒಂಥರ ಅವನು ಈಗ ಹೋದರೆ ಏನೋ ಒಂದು ಮಿಸ್ ಮಾಡ್ಕೊತಿದ್ದೀವಿ ಅನ್ನೋ ಥರನೇ ಆಗುತ್ತೆ. 1 ಮಂತು ಮನೆಯಲ್ಲಿ ಬಿಕ್ಕೋ ಅನಿಸುತ್ತೆ, ಇರೋದಕ್ಕಾಗಲ್ಲ. ಆದರೂ ಒಂಥರ ಏನಂದರೆ ಎಜುಕೇಷನ್ಗೆ ತುಂಬ ಇಂಪಾರ್ಟೆಂಟ್ ಕೊಡಬೇಕಲ್ವ. ಸೊ ಅದಕ್ಕೋಸ್ಕರ ಏನೇ ಇದ್ರೂ ಒಂಥರ ಮನಸ್ಸಿಗೆ ಹಾಕ್ಕೊಂಡು ಮನಸ್ಸಲ್ಲಿ ಅದನ್ನು ಗಟ್ಟಿ ಮಾಡಿಕೊಂಡು ಇರ್ತೀನಿ. ಎಷ್ಟೇ ಗಟ್ಟಿ ಮಾಡಿಕೊಂಡ್ರು ಕೆಲವೊಂದು ಸಮ್ಟೈಮ್ ಅದೊಂಥರ ಏನೋ ಒಂಥರ ಅನಿಸ್ಬಿಡುತ್ತೆ, ಹೆಂಗೆ ಬಿಟ್ಟಿದ್ದೀವಪ್ಪ ತಾಯ್ದಿರಾಗಿ ಅನ್ನೋ ಥರ ಆಗುತ್ತೆ. ಸೊ ಆಗ ಅದನ್ನ ಒಂಥರ ಮೈಂಡನ್ನೇ ಬೇರೆ ಕಡೆ ಡೈವರ್ಟ್ ಮಾಡ್ಕೊಂಬಿಡ್ತೀನಿ. ಆವಾಗ ಜಸ್ಟು ರಿಲ್ಯಾಕ್ಸ್ ಆಗಿಬಿಡ್ತೀನಿ. ಅಂದರೆ ಇನ್ನೊಬ್ಬ ಇದ್ದಾನೆ, ಅವ್ನು ನೋಡ್ಕೊಂಡು ನಾನು ಇದಾಗ್ಬಿಡ್ತೀನಿ. ಅಂದರೆ ಎಷ್ಟೇ ಜನ ಇದ್ರೂ ಮಕ್ಕಳೇ ಅಲ್ವಾ. ಸೊ ಹಾಗೆ ಈಗ ಸಾಂಬಾರಿಗೆ ರೆಡಿ ಮಾಡ್ಕೊತಿದ್ದೀನಿ. ಸಾಂಬಾರಿಗೆ ಅಂದರೆ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಕೊಂಡಿದ್ದೆ, ಅದರಲ್ಲೇ ಸ್ವಲ್ಪ ಬಿಟ್ಟಿದ್ದೀನಿ. ಈಗ ಇದರಲ್ಲಿ ಟೊಮ್ಯಾಟೊ ಮತ್ತು ಈರುಳ್ಳಿನ ಎತ್ತಿಟ್ಕೊಂಡಿದ್ದೆ, ಇದನ್ನೇ ಸೇರಿಸ್ಕೊಡೋಣ. ಇದಕ್ಕೆ ಸೇರಿಸಿ ಇದನ್ನು ಸಾಂಬಾರು ರೆಡಿ ಮಾಡ್ಕೊಳ್ತಿದ್ದೀನಿ. ಈಗ ನಾವು ಯಾವಾಗಲೇ ಮಾಡೋದಾದ್ರೂ ಈರುಳ್ಳಿ ಖಾರ ಮಸಾಲೆನೇ ಸಪ್ರೇಟ್ ಮಾಡ್ತೀವಿ, ಮತ್ತು ತೆಂಗಿನಕಾಯಿ ಮತ್ತು ಖಾರದ ಪುಡಿ ಆ ಮಸಾಲೆನೇ ಸಪ್ರೇಟ್ ಮಾಡಿಬಿಡ್ತೀವಿ. ಹಾಗೆ ಸ್ವಲ್ಪ ಮಸಾಲನ ಎತ್ತಿಟ್ಕೊಂಡಿದ್ದೆ, ಇದನ್ನು ಹಾಕ್ತಿದ್ದೀನಿ. ಹಾಗೆ ಕೊತ್ತಂಬರಿ ಮತ್ತು ಪುದೀನ ಖಾಲಿಯಾಗಿತ್ತು ಮನೇಲಿ, ಸ್ವಲ್ಪ ಇತ್ತು. ಸೊ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇತ್ತಲ್ಲ ಮಟನ್ನು ಅಂದರೆ ಚಿಕನ್ನು, ಸೊ ಹಾಗಾಗಿ ಆಗುತ್ತೆ ಅಂತ. ಚಳಿ ಬೇರೆ
ಬಿಸಿ ಬಿಸಿ ಸಾಂಬಾರು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಊಟ ಮಾಡೋದು. ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ, ಹಾಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಳೋಣ. ಸ್ವಲ್ಪ ನೀರು ಸೇರಿಸ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಈಗ ಕಬಾಬ್ನ ಬೇಯಿಸ್ತಾ ಇದ್ದೀನಿ. ಅವನು ಕೂಡ ಬಂದ, ಸೊ ಬಿಸಿದು ಬೇಯಿಸ್ಕೊಟ್ಟೆ ತಿನ್ಕೊಂತಾನೆ ಅಂತ ಬೇಯಿಸ್ತಾ ಇದ್ದೀನಿ. ಓಕೆ, ಬೇಲಿದು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡ್ತಿರ್ಬೋದು. ಉಪ್ಪು ಖಾರ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಈಗ ಕಬಾಬ್ ಕೂಡ ಬೇಯೋಕ್ಕೆ ಎಣ್ಣೆಗೆ ಹಾಕಿದ್ದೀನಿ. ಹಾಗೆ ಬಿರಿಯಾನಿ ಕೂಡ ರೆಡಿಯಾಗಿದೆ. ಈಗ ಬಿರಿಯಾನಿ ಮತ್ತು ಕಬಾಬ್ನ ಎರಡನ್ನೂ ಕೂಡ ಮಕ್ಕಳಿಗೆ ಕೊಡ್ತೀನಿ. ಸೊ ಅವರು ಕೂಡ ಊಟ ಮಾಡ್ತಾರೆ. ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನಾನು ಜಾಸ್ತಿ ಮಸಾಲೆ ಎಲ್ಲ ಯೂಸ್ ಮಾಡೋಲ್ಲ. ಸೊ ತುಂಬ ಲೈಟಾಗೆ ಮಸಾಲೆ ಎಲ್ಲ ಯೂಸ್ ಮಾಡ್ತೀನಿ. ಸೊ ಈಗ ಇವತ್ತು ಎಸ್ಪೆಷಲಿ ಅವನಿಗೋಸ್ಕರನೇ ಅಂತಲೇ ನಾನ್ ವೆಜ್ ಮಾಡಿರೋದು. ಸೊ ಇನ್ನು ಈಗ ರೆಡಿಯಾಗಿದೆ ಕಬಾಬು. ನಾನು ಫುಡ್ ಕಲರ್ ಹಾಕಲ್ಲ, ಸೊ ಹಾಗಾಗಿ ಕಲರ್ ನ್ಯಾಚುರಲಾಗಿ ಕಾಣುತ್ತೆ. ಈಗ ಮಕ್ಕಳಿಗೆ ಕೊಡೋಣ. ಮಕ್ಕಳಿಗೆ ಬಿರಿಯಾನಿ ಎಲ್ಲ ಹಾಕ್ಕೊಟ್ಟಿದ್ದೆ. ಈಗ ಕಬಾಬ್ ತಗೊಂಡೋಗ್ತಿದ್ದೀನಿ. ಅವರು ರೈಸ್ ಖಾಲಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಕಬಾಬ್ ಮಾತ್ರ ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರೊಳಗಡೆ ಮುಗ್ದೋಗಿರುತ್ತೆ. ಸೊ ನಮ್ಮ ಚಿಕ್ಕವನು ಜಾಸ್ತಿ ಈ ಥರದೆಲ್ಲ ಇಷ್ಟಪಡ್ತಾನೆ. ಸೊ ಇವತ್ತಿಬ್ಬರು ಪೈಪೋಟಿ ಮೇಲೆ ತಿಂತಿದ್ದಾರೆ. ತಿಂದರೆ ಖುಷಿನೇ, ತೊಂದರೆ ಇಲ್ಲ. ಬಟ್ ಈಕ್ವಲಾಗಿ ತಿನ್ನಬೇಕು, ಬರೀ ಅದನ್ನೇ ತಿನ್ನಬಾರ್ದು. ಸೊ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಇಬ್ರಿಗೂ ಕೂಡ ಊಟ ಹಾಕ್ಕೊಟ್ಟಿದ್ದೀನಿ, ಊಟ ಮಾಡ್ತಿದ್ದಾರೆ. ಅವ್ರಿಗೆ ಇವನು ಬರೀ ಅವ್ನ ತಟ್ಟೆ ನೋಡೋದು, ಅವ್ನಿಗೆ ಎಷ್ಟು ಹಾಕಿದ್ದೀನಿ ಏನು ಅಂತ ಆ ಥರ. ಇವನ ತಟ್ಟೆ ನೋಡೋದು, ಬರೀ ಅಳತೆ ಮಾಡೋದೇ ಆಗೋಗುತ್ತೆ. ಅದೇ ಕುರಿ ಎಷ್ಟು ನೋಡಿ, ಇಲ್ಲಿ ತಟ್ಟೆಲಿರೋ ಪೀಸೆಲ್ಲ ಖಾಲಿ ಮಾಡ್ಕೊಂಬಿಟ್ಟು ಅನ್ನ ತಿನ್ನೋದಕ್ಕೆ ಮುಕ್ಕುರಿತವನೆ. ಹಿಂಗಾದ್ರೆ ಎಷ್ಟು ತಂದು ಬೇಯಿಸೋದು ನಾವು. ಐ ಕುತ್ಕೊಂಡು ತಿನ್ಬಾ. ಬಟ್ ನೋಡಿ ನಿಮ್ಮನೇಲಿ ಹಿಂಗ ನೋಡಿ ಗೈಸ್, ಯಾರಾದ್ರೂ ಮಕ್ಳಿದ್ರೆ ಈ ಥರ ಆಡ್ತೀರಾ ನೋಡಿ. ಹೊಡಿತೀನಿ ಗ್ಯಾರಂಟಿ ಹೊಡಿತೀನಿ. ಈಗ ಕಬಾಬು ಹಂಗೆ ಅನಿಸ್ತಿದೆ ಹೊಟ್ಟೆಲಿ ಅಲ್ವಾ ಋತು? ಬಾ, ಅನ್ನ ತಿನ್ನೋದಕ್ಕೆ 1 ಗಂಟೆ ಆಯಿತು. ಪೀಸು ಬರೀ 2 ನಿಮಿಷದೊಳಗಡೆ ಒಳಗಡೆ ಹೋಯ್ತು. ಯಾರ್ದು ಈಗ ಆಡ್ತೀನಿ ಅನ್ನ ಕಾಳೆ ಮಾಡಲಿಲ್ಲ ಅಂತಂದರೆ. ಹೊಡಿತೀನಿ ಗ್ಯಾರಂಟಿ ಗೈಸ್. ರಜತ್ ಪ್ರಭಾವ ಈ ಥರ ಆಡ್ತವ್ರೆ. ಇವನೇನು ಕಡಿಮೆ ಇಲ್ಲ, ಇವನು ಎಲ್ಲರಿಗಿಂತ ದೊಡ್ಡ ಮಳ್ಳ ಇವನು. ಇವನು ಕಿತಾಪತಿ ಮಾಡಿಬಿಟ್ಟು ಕೈ ಬಿಟ್ಟು ಸುಮ್ಮನೆ ಕೂಡ್ತಾನೆ, ಅವನು ರೈಸ್ ಆಗ್ತಾನೆ. ಒದೆ ಓಕೆ ಗೈಸ್,
ಇವಾಗ ಸಾಂಬಾರು ಕೂಡ ರೆಡಿ ಆಗ್ತಿದೆ, ಚಿಕನ್ ಸಾಂಬಾರು. ಸೊ ನಮ್ಮನೇಲಿ ದೊಡ್ಡವ್ರು ಯಾರು ಅಂದರೆ ನಮ್ಮ ಮಾವ ನಮ್ಮ ಅತ್ತೆಯವ್ರು ಯಾರು ಚಿಕನ್ ಬಿರಿಯಾನಿ ಕಬಾಬು ಅದೆಲ್ಲ ಜಾಸ್ತಿ ಇಷ್ಟಪಡಲ್ಲ. ನಮ್ಮನೆಯವರು ಅಷ್ಟೊಂದೇನು ಇಷ್ಟಪಡಲ್ಲ, ಯಾವಾಗಲಾದರೂ ಸಿಂಪಲಾಗಿ ಒಂದು ಟೈಮು. ಸೊ ಅವರಿಗೆ ಈ ಥರ ಸಾಂಬಾರು ಮಾಡಿದ್ರೆ ಮುದ್ದೆ ಬೇಕೇ ಬೇಕು. ಸೊ ಇವಾಗ ಮುದ್ದೆ ಮಾಡ್ತೀನಿ ನಾನು. ನನಗೂ ಕೂಡ ಮುದ್ದೆ ತುಂಬ ಇಷ್ಟ. ಈ ಥರ ಸಾಂಬಾರೆಲ್ಲ ಆದರೆ ಬಿಸಿ ಬಿಸಿ ಸಾಂಬಾರು ಮಾಡ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಬಿರಿಯಾನಿ ಮತ್ತು ಚಿಕನ್ ಕಬಾಬ್ ತಿಂದಿರೋದ್ರಿಂದ ಊಟ ಏನು ಮಾಡಲಿಲ್ಲ. ಈಗ ನಮ್ಮ ಮಾವ ನಮ್ಮ ಅತ್ತೆ ಎಲ್ಲ ಬಂದು ಊಟ ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ಊಟ ಮಾಡ್ತೀನಿ ಗೈಸ್. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ. ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಹಾಗೆ ಎನ್ಕರೇಜ್ ಮಾಡೋದ ಮಿಸ್ ಮಾಡಲೇಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.